ನಂತರ ಮತ್ತೊಮ್ಮೆ ಕಾಮಿಡಿ ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣೇಗೌಡರ ಪಕ್ಕದೂರಲ್ಲಿ ಕುರುಕ್ಷೇತ್ರ ನಾಟಕವೊಂದನ್ನು ಆಡಬೇಕಾದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಕಲಿಯೋರ ಮಧ್ಯೆ ಪಾಂಡಿತ್ಯ ಪ್ರದರ್ಶನವೇ ನಡೆದು ಬಿಡ್ತಂತೆ. ಆ ಕಥೆಯನ್ನ ನೀವು ಕೇಳಿ ನಕ್ಕಬಿಡಿ. ಕುರುಕ್ಷೇತ್ರ ನಾಟಕ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಕೊಂಡಿದ್ದಾರೆ. ಭೀಮಾರ್ಜುನರನ್ನು ಎಬ್ಸೋದಕ್ಕೆ ಬರ್ತಾರೆ. 3ನೇ ಕ್ಲಾಸ್ ಫೇಲು ಕನ್ನಡ ಮೀಡಿಯಂ ಇಬ್ರು ಅವರೇ ಮಾತು ಕಟ್ಕೊಂಡಿದ್ದಾರೆ. ಮೇಷ್ಟ್ರು ಹೇಳ್ಕೊಟ್ಟಿರೋ ಮಾತಲ್ಲ. ಏನು ಅದ್ಭುತವಾದ ಪ್ರತಿಭಾವಂತರು ಅವರು. ದುರ್ಯೋಧನ ಎಬ್ಬಿಸ್ಬೇಕು. ಬಂದ್ರು. ಭೀಮ ಮುಂದೆ ಬಂದ. ಪಾಪಿ ದುರ್ಯೋಧನ, ಅದನ ಆತ್ಮಗೇಡಿ, ಇದುವರೆಗೂ ಈಶ್ವರನನ್ನು ಉಪೇಕ್ಷೆ ಮಾಡಿದ ಊಸರವಳ್ಳಿ ಋಣಪಾತಕ, ಎರಗಿ ಏರಿ ಬರುವ ಐವರನ್ನು ಎದುರಿಸಲಾಗದೆ ಒಡನೆ ಓಡಿ ಹೋಗಿ ಔತುಕೊಳ್ಳುವ ಅಂಧಕಸನೇ ನಿನ್ನದು ಒಂದು ಬಾಳೆ ಅಂದ. ಮೇಷ್ಟ್ರು ಏನ್ ಹೇಳ್ತಾ ಇದೀಯಪ್ಪ? ನಾನು ಹೇಳ್ಕೊಟ್ಟೆ ಇಲ್ವಲ್ಲ ಇದನ್ನ. ಮೇಷ್ಟ್ರೆ ಪರವಾಗಿಲ್ಲ, ನಾನು ಹೇಳಿದ್ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗ್ಲಿಲ್ಲ. ಮೇಷ್ಟ್ರೆ ನಿಮ್ಗೆ ಈ ಅಮ್ಮ ತನಕ ಬರ್ತದೆ. ಈಗ ನೋಡ್ಕೊಳ್ಳಿ ಏನ್ ಹೇಳ್ತೀನಿ. ಅದನ ಆತ್ಮಗೇಡಿ ಆಯ್ತಾ, ಇದುವರೆಗೂ ಈಶ್ವರನನ್ನು ಉಪೇಕ್ಷೆ ಮಾಡಿದ ಊಸರವಳ್ಳಿ ಋಣಪಾತಕ, ಎರಗಿ ಏರಿ ಬರುವ ಐವರನ್ನು ಎದುರಿಸಲಾಗದೆ ಒಡನೆ ಓಡಿ ಹೋಗಿ ಔತುಕೊಳ್ಳುವ ಅಂಧಕಸುತ್ತನೇ ನಿನ್ನದು ಒಂದು ಬಾಳೆ ಅಂದ. ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಹಿಂದ್ಗಡೆ ನಿಂತಿದ್ದಲ್ಲ ಅರ್ಜುನ, ಅವನನ್ನು ತಗೊಂಡು ಬಂದಿದ್ದ ಇಂಥದ್ದೇ ಒಂದು. ಅವನು 3ನೇ ಕ್ಲಾಸ್ ಕನ್ನಡ ಮೀಡಿಯಂ. ಅವನು ಹೇಳ್ದ, ಎಲೈ ಪಾಪಿ ದುರ್ಯೋಧನ, ಕರ್ಕಶಕ್ಕಾಗಿ ಇಂತ ಕಿರುಚಾಡಿ ಕೀಳು ಜನರ ಕುಸಂಗವನ್ನು ಕೂಡಿ ಕೃತಜ್ಞನಾಗಿ ಕೆಟ್ಟು ಕೇಶವನನ್ನು ಕೈಯಾಡಿಕೊಳ್ಳುವನೆಂಬ ಕೋಡಗ ಕೌರವಾಧಮ, ಕಂಗಾಲಾಗಿ ಕಹಪುರುಷನಾಗುವ ಎಚ್ಚರಿಕೆ ಅಂದ. ಭೀಮನಿಗೆ ಬೇಜಾರಾಗೋಯ್ತು. ಎಲ್ಲ ನನ್ನ ಮಗನಿಗೆ ಇವನು ಅಂತಂದವನಲ್ಲ. ಅವನೊಂದು ಎಕ್ಸ್ಟ್ರಾ ಇಟ್ಕೊಂಡ್ ಬಂದಿದ್ದ. ಈ ಕಾಕಾ ಕಿಕ್ಕಿ ಬೇಡ ಅಂತ 1, 2, 3 ಶುರು ಮಾಡ್ಕೊಂಡ. ಇವನು ಪಾಪಿ ದುರ್ಯೋಧನ, 1ಕ್ಕೆ 2 ಮಾತನಾಡಿದರೆ 3 ಚೂರಾಗಿ ಕತ್ತರಿಸಿ 4 ದಿಕ್ಕಿಗೂ ಬೀಸಾಡಿ ಬಿಡುತ್ತೇನೆ, ಎಚ್ಚರಿಕೆ. 5 ಜನ ಪಾಂಡವರನ್ನು ಕೆಣಕಿ ಉಳಿಯುವವರು 6. 7 ಮೇಲೆ 8 ದಿಕ್ಪಾಲಕರು ಎದುರಾಗಲಿ, 9 ಗ್ರಹಗಳು ನನ್ನ ಎದುರು ನಿಲ್ಲಲಿ, ನನ್ನನ್ನು ಗೆಲ್ಲಲಾರಲಿ, 10 ಬಾ ಮೇಲೆ ಅಂದ. ಜನ ಚಪ್ಪಾಳೆ ಹೊಡಿತಾ ಇದ್ರೆ ಒಳಗೆ ಕೂತಿದ್ದಲ್ಲ ದುರ್ಯೋಧನ, ಅವನಿಗೆ ಮೈ ಬೆವರ್ತಾ ಇದೆ. ಕನ್ನಡ ಮೀಡಿಯಂ ನನ್ನ ಮಕ್ಕಳು ಚಪ್ಪಾಳೆ ಹೊಡಿಸ್ಕೊಬಿಟ್ರಲ್ಲ ಅಂತ ಅವನು ಇಂಗ್ಲಿಷ್ ಮೀಡಿಯಂ SLC ಫೇಲ್. ಅವನು ಎದ್ದು ನಿಂತುಬಿಟ್ಟ. ಎಲೈ ಭೀಮ, ಸಿಡಿಲಿಗೆ ಡಿಕ್ಕಿ ಹೊಡೆಯುತ್ತೀಯ ಅಂದ. ಮೇಷ್ಟ್ರು ಏನ್ರಯ್ಯ ಇದು? ಎಲ್ಲ ನಿಮ್ಮವೇ ಮಾತಾಡ್ತಿದ್ದೀರಲ್ಲಪ್ಪ, ನಿಂದೇನಯ್ಯ? ಮೇಷ್ಟ್ರು ನಾವು ಇಂಗ್ಲಿಷ್ ಮೀಡಿಯಂ ಅಲ್ವರ. ಎಲೈ ಭೀಮ, ಸಿಡಿಲಿಗೆ ಡಿಕ್ಕಿ ಹೊಡೆಯುತ್ತೀಯ, ABCD ಆಗ್ಲಿಲ್ಲವ್ರ ಅಂದ. ಮೇಷ್ಟ್ರು ಹೇಳಿದ್ರು, ಅಡ್ಜಸ್ಟ್ ಆಗಕ್ಕಿಲ್ಲ, ಅದು ಯಾಕಾಗೋದಿಲ್ಲ ಅಂದ ಅವನು. ಭೀಮ ಭೀ ಅದು ಮಹಾಪ್ರಾಣ, AB ಅದು ಅಲ್ಪ ಪ್ರಾಣ, ಅಡ್ಜಸ್ಟ್ ಆಗೋದಿಲ್ಲ. ಮೇಷ್ಟ್ರೆ ಅಡ್ಜಸ್ಟ್ ಆಗಿದ್ರೆ ನಂದು SLC ಪಾಸ್ ಆಗೋದು, ಅದಾಗ್ಲಿಲ್ಲ ಅಂತಲೇ ಫೇಲ್ ಆಗಿದ್ದು. ನಿಮ್ಮ ಮಹಾಪ್ರಾಣ ಅಂದ್ರೆ ಗೊತ್ತಲ್ವಾ? ಅದು ಹೇಳ್ಬಿಡ್ತೀನಿ ತಾಳಿ. ಮಹಾಪ್ರಾಣ ಅಕ್ಷರ ಅಂದ್ರೆ ನಮ್ಮಲ್ಲಿ ನನ್ನ ಮಂಡ್ಯ ಜಿಲ್ಲೆಯವನು. ನಮ್ಮ ಕಡೆ ಎಲ್ಲ ಈಗ ಬಿಗೆ ಒಕ್ಕಲ್ಸಿ ಹೇಳಿದ್ರೆ ಭೀ ಆಗುತ್ತೆ ಅಂತಾರೆ. ದಾಕ್ಕೆ ಒಕ್ಕಲ್ಸಿ ಹೇಳಿದ್ರೆ ಧ ಆಗುತ್ತೆ. ಈ ಒಕ್ಕಲ್ಸಿ ಹೇಳೋದು ಅಂತ ನಮ್ಮ ಕಡೆ ಇಲ್ಲ. ಈ ಸಿಟಿ ಗಿಟಿ ಕಡೆಗೆ ಬನ್ನಿ, ಒಕ್ಕಲ್ಸಿ ಹೇಳೋದು ಅಂದ್ರೆ ಹಳ್ಳಿಯವರು ಹೇಳೋದು ಅದೆಲ್ಲ ಚೆನ್ನಾಗಿರಲ್ಲಪ್ಪ, ಒಂಥರ ಅಸಭ್ಯವಾಗುತ್ತೆ ಅಂತ ಹೇಳಿ ಇವರು ಬಾಲ ಕೊಡೋದು ಅಂತ. ಒಕ್ಕಲ್ಸಿ ಹೇಳೋದು ಅಂದ್ರೆ ಚೆನ್ನಾಗಿರಲ್ಲ ಅಂತ ಬಾಲ ಕೊಡೋದು ಅಂತ. ಇವ್ರು ಎಷ್ಟೋ ಪರವಾಗಿಲ್ಲ. ನೀವು ಉತ್ತರ ಕರ್ನಾಟಕ ಕಡೆ ಹೋಗಿ, ದಾಕ್ಕ ಧಾ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಾರೆ ಮೇಷ್ಟ್ರು. ಅವನು ದಾಕ್ಕ ಕುಂಡೇಸಿ ಹೇಳಿದ್ರೆ ಧಾ ಆಗ್ತದ. ಆಗಿರ್ಲಿ ಬಿಡಿ. ಇಲ್ಲಿ ದುರ್ಯೋಧನ ಹೇಳ್ದ, ಮೇಷ್ಟ್ರೆ A ಇಂದ Z ತನಕ ಹೇಳ್ಬಿಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಕೇಳಿ ಎಲ್ಲ ಹೇಳು ನೋಡೋಣ ಅಂದ್ರು. ಅವನು A ಇಂದ ಶುರು ಮಾಡ್ಕೊಂಡ. ಎಲೈ ಭೀಮ, ಸಿಡಿಲಿಗೆ ಡಿಕ್ಕಿ ಹೊಡೆಯುತ್ತೀಯ, ಇದೇ ಫೈನಲ್. ಜೀವವೆಂದರೆ ನನಗೆ ಹೆಚ್ಚಲ್ಲ, 5ರಲ್ಲಿ ಜ್ಯೇಷ್ಠನಾದವನಲ್ಲಿ ಕೇಳಿಗ ಎಲ್ಲಿದ್ದೆಯೋ ಎಮ್ಮೆ, ಎನ್ನ ಒಡಹುಟ್ಟಿದವರನ್ನು ಕೊಂದ ಪಿಶಾಚಿ, ಕ್ಯೂ ನಿಂತು ಬನ್ನಿ ಯುದ್ಧಕ್ಕೆ. ಆರ್ಭಟಿಸುತ್ತೀಯ, ಎಸ್ಕೇಪ್ ಆದನೆಂದು ಟೀಕೆ ಮಾಡುತ್ತೀಯ, ಯುದ್ಧದಲ್ಲಿ ವಿಜಯ ನನ್ನದೇ, ವಾರ್ನಲ್ಲಿ ಎಕ್ಸ್ಪರ್ಟ್ ನಾನು. ವೈ ಇಂಗ್ಲಿಷ್ ಮೀಡಿಯಂ ಅಲ್ವ ಅದಕ್ಕೆ ವೈ ಜಡ್ಡಾಗಿ ಗೊಡ್ಡಾಗಿ ಗರಬಡಿದು ಹೋದೆಯ ಅಲ್ಲ. ಇದನ್ನು ಮಾತಾಡಿದವರು ಹಳ್ಳಿಯವರು. ಅದಕ್ಕೆ ನಾನು ಬಹಳ ಸಲ ಹೇಳ್ತೀನಿ, ಕೇವಲ ಅಕ್ಷರ ವಿದ್ಯೆ ಅವನು ಮಹಾಜ್ಞಾನಿಯನ್ನಾಗಿ ಮಾಡೋದಿಲ್ಲ. ಕಾಮನ್ ಸೆನ್ಸ್ ಅಂತ ಕೂಡ ಒಂದಿದೆ, ವಿವೇಕ ಅಂತ ಕೂಡ ಒಂದಿದೆ, ವಿಸ್ಡಮ್ ಅಂತ ಒಂದಿದೆ. ಬರೀ ಅಕ್ಷರ ಕಲ್ಪದ ಮಾತ್ರಕ್ಕೆ ಬಹಳ ಬುದ್ಧಿವಂತ ಆಗಲ್ಲ.
ಕೆಲವು ಸಲ ಜಾಸ್ತಿ ಓದ್ಬಿಟ್ಟಿರ್ತಾರೆ, ಕಾಮನ್ ಸೆನ್ಸ್ ಇರಲ್ಲ. ಗಂಡ ಹೆಂಡತಿ ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ರಂತೆ. ತರಕಾರಿ ತಗೊಂಡ್ರು. ಅವನು ತರಕಾರಿ ಎಲ್ಲ ಹೆಂಡತಿ ಬುಟ್ಟಿ ಹಿಡಿದಿದ್ದು ಅದಕ್ಕೆ ಹಾಕ್ದ. ಯಾಕೋ ಹೆಂಡತಿ ಮುಖನೇ ದುರ್ಗುಟ್ಕೊಂಡು ನೋಡ್ತಿದ್ದ ತರಕಾರಿಯವರು. ಗಂಡನಿಗೆ ಒಂಥರ ಮುಜುಗರ ಆಗ್ಬಿಡ್ತು. ಏಯ್ ಯಾಕೆ ನನ್ನ ಹೆಂಡತಿ ಮುಖ ನಿಂಗೆ ದುರ್ಗುಟ್ಕೊಂಡು ನೋಡ್ತೀಯ? ನಾನೇ ಪಬ್ಲಿಕ್ ಆಗಿ ನೋಡಲ್ಲ ಅಷ್ಟೊಂದು, ನೀನೇನು ನನ್ನ ಹೆಂಡತಿ ಮುಖ ದುರ್ಗುಟ್ಟಾಗಿ ನೋಡ್ತೀಯ? ಅದಕ್ಕೆ ಒಂದು ತರಕಾರಿ ಅಂತ ಕೇಳ್ತಾರೆ. ಸರ್ ಅಮ್ಮ ಅವರು ಗ್ರ್ಯಾಜುಯೇಟಾ ಸರ್ ಅಂದ. ಗಂಡನಿಗೆ ರೋಮಾಂಚನ ಆಗೋಯ್ತು. ಏನು ನನ್ನ ಹೆಂಡತಿ ಮುಖ ನೋಡಿದ್ರೆ ಗ್ರ್ಯಾಜುಯೇಟ್ ಅಂತ ಕೇಳ್ತಾನಲ್ಲ. ಅವನು ಬಹಳ ಪ್ರೀತಿಯಿಂದ ಹೇಳ್ದ, ಕಣ ನನ್ನ ಹೆಂಡತಿ ಡಬಲ್ ಗ್ರಾಜುಯೇಟ್ 2 ಡಿಗ್ರಿ ಮಾಡಿದಾಳೆ ಅಂದ. ಸರ್ಕಾರ ಗೊತ್ತಾಯ್ತು ಬಿಡಿ ಬುದ್ಧಿ ಆವಾಗಲೇ ಅಂತ. ಎಲ್ಲ ನಿನ್ಗೆ ಹೆಂಗೆ ಗೊತ್ತಾಯ್ತು? ಭಾಳ ಜನ ಬರ್ತಾರೆ ಹೋಯ್ತಾರೆ, ನಮ್ಮ ಹತ್ರ ಗೊತ್ತಾಗಕ್ಕಿಲ್ವಾ? ಅಮ್ಮ ಅವರು ಹೆಚ್ಚಾಗಿ ಹೋದವ್ರೆ ಅಂತ ಆಗ್ಲೇ ಗೊತ್ತಾಯ್ತು. ನಿನಗೆ ಯಾವಾಗ ಗೊತ್ತಾಯ್ತು ಹೇಳು? ಅವ್ನು ಹೇಳ್ದ, ಬುದ್ಧಿ ನೀವು ದುಡ್ಡು ಕೊಟ್ರಿ, ಅಮ್ಮ ಅವರು ಪುಟ್ಟಿಗೆ ತರಕಾರಿ ಹಾಕ್ಸ್ಕೊಂಡ್ರು. ತರಕಾರಿ ಹಾಕ್ಸ್ಕೊಳ್ಳುವಾಗ ಮೊದಲು ಟೊಮ್ಯಾಟೊ ಹಣ್ಣು ಹಾಕ್ಸ್ಕೊಂಡು ಅದ್ರ ಮೇಲೆ ಕೋಸ್ ಹಾಕ್ಸ್ಕೊಂಡ್ರು. ಆವಾಗಲೇ ಗೊತ್ತಾಯ್ತು ಅಮ್ಮ ಅವರು ಜಾಸ್ತಿ ಓದವ್ರೆ. ನೋಡಿದ್ರಲ್ವಾ, ಇಲ್ಲಿ ನಾಟಕಕ್ಕಿಂತ ಪಾಂಡಿತ್ಯ ಪ್ರದರ್ಶನವೇ ಹೆಚ್ಚಾಗಿ ಹೋಯಿತು. ಕೃಷ್ಣೇಗೌಡರ ಬತ್ತಳಿಕೆಯಲ್ಲಿ ಇಂತಹ ಮತ್ತಷ್ಟು ಹಾಸ್ಯದ ಬಾಣಗಳಿವೆ. ಅವುಗಳನ್ನು ಪ್ರಯೋಗಿಸೋಕೆ ಮುಂಚೆ ಒಂದು ಸಣ್ಣ ವಿರಾಮ.